ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿರ ಅನ್ಕೊಂಡು ನೋಡೋ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಸುಮ್ಮನೆ ವ್ಲಾಗ್ ಮಾಡೋಣ ಅಂತ ಅನಿಸ್ತು, ಹಂಗೆ ಮಾಡ್ತೀನಿ. ಆಮೇಲೆ ನನ್ನ ಚಾನಲ್ ಹೆಸರು ಈ ಚಾನಲ್ ಹೆಸರು ಬಂದುಬಿಟ್ಟು ಧನು ವ್ಲಾಗ್ಸ್ ಅಂತ. ಅದಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸುಮ್ಮನೆ ವ್ಲಾಗ್ ಮಾಡೋಣ ಅನಿಸ್ತು, ಅದಕ್ಕೆ ಮಾಡಿದೆ. ಯಾಕಂದರೆ ಇನ್ನೊಂದು 2 or 3 ಡೇಸ್ ಇದೆ ಎಕ್ಸಾಮ್ ಮುಗಿಯೋಕ್ಕೆ. ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗುತ್ತೆ. ಅವಾಗ ದಿವಸ ಮಾಡ್ತಿರ್ತೀನಿ ವ್ಲಾಗ್. ಚೆನ್ನಾಗೆ ಲೈಕ್ ಬಂದರೆ ಬೆಂಗಳೂರಲ್ಲೂ ವ್ಲಾಗ್ ಮಾಡ್ತೀನಿ, ಪಕ್ಕಾ ಮಾಡ್ತೀನಿ. ಆಮೇಲೆ ನಮ್ಮನೆ ತೋರಿಸ್ತೀನಿ ಅಲ್ಲಿ. ಹಂಗೆ ನಾನು ಇವಾಗ ಸ್ಟಾರ್ಟ್ ಅಲ್ಲ IPL. ನಾನು ಸಪೋರ್ಟ್ ಮಾಡ್ತಿರೋದು RCB. ಜರ್ಸಿ ತೊಗೊಂಡಿದ್ದೆ ಹಿಂದಿನ ವರ್ಷ. ನನಗೆ ಗೊತ್ತಿಲ್ಲ ಅದು ಚೇಂಜ್ ಆಗತ್ತೆ ಅಂತ ಜರ್ಸಿ. ಅದು ಬಂತು, ನೆಕ್ಸ್ಟ್ ಡೇನೇ ಚೇಂಜು ಜರ್ಸಿ. ನನಗೆ ಹೆಂಗೆ ಅನಿಸ್ತು ಗೊತ್ತಾ, ಅನಿಸ್ತು ನಾನಂತೂ ಅವಾಗೆ ಶಾಕ್. ಸುಮ್ಮನೆ ಇಷ್ಟು ತೊಗೊಂಡಲ್ಲ ಅಂತ. ಏನಾಗಲ್ಲ ಬಿಡು, ನೆಕ್ಸ್ಟ್ ವರ್ಷ ತೊಗೊಂಡ್ರೆ ಆಯಿತು ಅಂತ. ಹಂಗೆ ಅದಕ್ಕೆ ಇವತ್ತು ಆರ್ಡ್ರ್ ಮಾಡಿದ್ದೀನಿ. ಮೇ ಬಿ ನಾಳೆ ಬರ್ಬೋದು. ಅದನ್ನ ಓಪನಿಂಗ್ ತೋರಿಸ್ತೀನಿ, ಓಪನ್ ಮಾಡ್ತೀನಿ. ಅದೇ ಗೈಸ್, RCB ಜರ್ಸಿ ಇವಾಗ ಬರುತ್ತೆ ಅಂತ ಕಾಯ್ತೀನಿ. ಒಳ್ಳೆ ನೋಡಿದ್ರೆ ಟೈಮು 6 ಗಂಟೆ ಆಯಿತು, ಇನ್ನೂ ಬಂದಿಲ್ಲ ಫ್ರೆಂಡ್ಸ್. ಯಾವಾಗ ಬರುತ್ತಂತ ನಾನು ಕಾಯ್ತೀನಿ. ಅದು ಚೆನ್ನಾಗಿದ್ರೆ ಇಟ್ಕೊತೀನಿ, ಇಲ್ಲಾಂದರೆ ರಿಟರ್ನ್ ಮಾಡಬೇಕು. ಬರೋಕ್ಕೆ ಹೆಂಗೆ ಅನಿಸ್ತದೆ, ಎಲ್ಲ ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಅಷ್ಟೇ ದೇವಸ್ಥಾನದಿಂದ ಬಂದ್ವಿ. ಅದು ಡಿಲೇ ಆಗಿದೆ ಅಂತ ಬಂದಿದೆ, ಡಿಲೇ ಆಗಿದೆ ಅಂತ ಹಾಕಿದ್ದಾರೆ. ನೋಡೋಣ, ನಾಳೆ ಬಂದರೆ ನಾನು ಮಾಡ್ತೀನಿ. ಇಲ್ಲಾಂದರೆ ನಾಳೆ ಬಂದ್ರೂ 2 or 3 ಡೇಸ್ ಇದೆಯಲ್ಲ, ಎಕ್ಸಾಮ್ ಇದೆಯಲ್ಲ, ಎಕ್ಸಾಮ್ ಮುಗ್ದಾದ್ಮೇಲೆ ಹಾಕ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.